ಹರೇ ರಾಮ, ಎಲ್ರಿಗೂ ನಮಸ್ಕಾರ. ನಾನು ಗೀತಾ ಸ್ವಾಬಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ತಗಟೆ ಸೊಪ್ಪಿನ ತಂಬಳಿ ಮಾಡ್ತಾ ಇದ್ದೀನಿ. ಈ ಸೊಪ್ಪು ಹಳ್ಳಿಗಳಲ್ಲಿ ಬೇಕಾದಷ್ಟು ಸಿಗತ್ತೆ. ಇದನ್ನು ನಾವೇನು ನೆಟ್ಟು ಮಾಡಲ್ಲ. ಈ ಸೊಪ್ಪು ತೋಟಗಳಲ್ಲಿ ಮತ್ತೆ ಎಲ್ಲ ದನಗಳ ಮೇಯೋದಕ್ಕೆ ಅಂತ ಜಾಗ ಎಲ್ಲ ಇಟ್ಕೊಂಡಿರ್ತೀವಲ್ವಾ, ಅಲ್ಲಿ ಇದು ತುಂಬ ಚೆನ್ನಾಗಿ ಬೆಳೆದಿರುತ್ತೆ. ಈ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಇದು ತಾನೇ ಹುಟ್ಕೊಳ್ಳುತ್ತೆ. ಇದನ್ನು ನಾವೇನು ನೆಟ್ಟು ಬೆಳೆಸಲ್ಲ. ನಾನು ಒಂದು ಹಿಡಿ ಆಗುವಷ್ಟು ತಗಟೆ ಸೊಪ್ಪನ್ನು, ಎಳೆ ಸೊಪ್ಪನ್ನು, ಆದಷ್ಟು ಎಳೆ ಸೊಪ್ಪು ತಗೊಳ್ಳಿ. ಇಲ್ಲಾಂದರೆ ಬೆಳೆದಿರೋದಾದರೆ ಸ್ವಲ್ಪ ಕಹಿ ಬರುತ್ತೆ. ಇದಕ್ಕೆ ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ ಕಾಳುಮೆಣಸು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಹಾಕಲ್ಲ, ಕಾಳುಮೆಣಸು ಹಾಕ್ತೀನಿ. ಮತ್ತು ರುಬ್ಕೊಳ್ಳೋದಕ್ಕೆ ಕೊಬ್ಬರಿ ತೊಗೊಂಡಿದ್ದೀನಿ. ಇದು ತಂಬಳಿ ಆಗಿರೋದ್ರಿಂದ ಇದಕ್ಕೆ ಮೊಸರು ಅಥವಾ ಮಜ್ಜಿಗೆ ಬೇಕೇ ಬೇಕು. ಹಾಗೆ ಉಪ್ಪು ತಗೊಂಡಿದ್ದೀನಿ. ಈಗ ನಾನು ಸ್ಟವ್ ಹಚ್ಕೊಂಡ್ಬಿಟ್ಟು ಒಂದು ಚಿಕ್ಕ ಬಾಣಲಿಯನ್ನು ಮೇಲೆ ಇಟ್ಕೊತೀನಿ. ಅದನ್ನು ಹುರ್ಕೊಳ್ಳೋದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ. ಈ ಸೊಪ್ಪಲ್ಲಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಅಂಶಗಳಿದೆ. ಇದನ್ನು ಇತ್ತೀಚೆಗೆ ಜಾಸ್ತಿ ಯಾರೂ ಬಳಸೋದೇ ಇಲ್ಲ. ಇವಾಗ ನಾನು ಜೀರಿಗೆ ಮತ್ತು ಕಾಳುಮೆಣಸನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಹಾಗೆ ಈ ಎಲೆಯನ್ನು ಹಾಕ್ಕೋತೀನಿ. ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು. ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು, ಹಾಗೆ ಹುರ್ಕೋಬೇಕು. ನೋಡಿ, ಇವಾಗ ಆಗಿದೆ ಇದು. ಇವಾಗ ನಾನು ಆಫ್ ಮಾಡಿಬಿಟ್ಟು ಬೆಂಕಿನ ತಣ್ಣಗಾಗೋದಕ್ಕೆ ಇದನ್ನು ಇಟ್ಟಿರ್ತೀನಿ. ತೆಂಗಿನ ತುರಿಯನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೋತೀನಿ. ಹುರಿದು ತಣ್ಣಗಾಗಿರುವಂತಹ ತಗಟೆ ಸೊಪ್ಪನ್ನು ನಾನು ಈ ಮಿಕ್ಸರ್ ಜಾರ್ಗೆ ಹಾಕ್ಕೋತೀನಿ. ಇವಾಗ ನಾನು ಇದನ್ನು ನುಣ್ಣಗೆ ರುಬ್ಕೋತೀನಿ. ಇವಾಗ ನಾನು ಇದನ್ನು ರುಬ್ಕೊಂಡಿದ್ದೀನಿ. ಇದನ್ನು ಇವಾಗ ಮೊಸರಿಗೆ ಹಾಕ್ತೀನಿ. ನೀವು ಮಜ್ಜಿಗೆ ಬೇಕಿದ್ರೂ ತೊಗೋಬಹುದು. ನಾವು ಜಾಸ್ತಿ ಮೊಸರನ್ನೇ ಯೂಸ್ ಮಾಡೋದ್ರಿಂದ ನಾನು ಮೊಸರಿಗೆ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀವು ಮಾಡ್ಕೋಬಹುದು, ನೀರು ಸೇರಿಸ್ಬಿಟ್ಟು. ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೋತೀನಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ಈಗ ನೀವು ಇದಕ್ಕೆ ಒಗ್ಗರಣೆ ಬೇಕಿದ್ರೂ ಹಾಕ್ಕೋಬಹುದು. ನಾನೇನು ಒಗ್ಗರಣೆ ಹಾಕೋತಾ ಇಲ್ಲ. ಈ ಸೊಪ್ಪನ್ನು ನೀವು ಸ್ಮೆಲ್ ಮಾಡಿದ್ರೆ ಅಥವಾ ಇದು ಮಾಡಿದ್ರೆ ಸ್ವಲ್ಪ ಒಂಥರ ಜಾಸ್ತಿ ವಾಸನೆ ಬರೋ ಥರ ಕಾಣಿಸ್ಬೋದು. ನೀವು ಈ ಸೊಪ್ಪನ್ನು ಫ್ರೈ ಮಾಡಿ ಈ ಥರ ತಂಬಳಿ ಮಾಡಿದ್ರೆ ಇದು ಯಾವ ರೀತಿ ಅಡ್ಡ ಸ್ಮೆಲ್ಲು ಇರಲ್ಲ. ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ವರ್ಷದಲ್ಲಿ ಒಂದು ಸಲ ನೀವು ಇದನ್ನು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ನೀವು ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡ್ಬೋದು. ಇದು ನಾವು ಅನ್ನಕ್ಕೆ ಹಾಕ್ಕೊಂಡೇ ಊಟ ಮಾಡ್ತೀವಿ. ಹಾಗೆ ಸಪೋಸ್ ನಿಮಗೆ ಕುಡಿಯೋದಕ್ಕೆ ಬೇಕು ಅಂದ್ರೂ ನೀವು ಆ ಥರ ಮಾಡ್ಕೋಬೋದು. ಇದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ನಿಮ್ಗೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಆರೋಗ್ಯಕರವಾದ ರುಚಿಕರವಾದ ತಂಬಳಿ ರೆಡಿಯಾಗಿದೆ. ಇದು ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.